ಒಂದು ಸತಿ ಮನೆಗೆ ಹೋಗಿ ಬರೋಣ್ರಿ, ನಿಮ್ಮವ್ರ ಪರಿಚಯ ನಿಮಗೆ ಮಾಡಿಸ್ಕೊಡ್ತೀನಿ. ಸರ್, ನಮ್ಮ ಮನೆಯಾಗಿನ ಅವ್ವ ಅಪ್ಪನ ಪರಿಚಯ ನಿಮಗೇನೈತ್ರಿ ಅಂತ ನೀವು ನಗಬಹುದು. ಆದ್ರೆ ಸಾರ್ವಕಾಲಿಕ ಸತ್ಯ ಐತ್ರಿ, ಎಲ್ಲರ ಮನೆ ಪರಿಸ್ಥಿತಿ ಅದ. ಒಂದು ಸತಿ ನಮ್ಮ ಮನೆಗೆ ಹೋಗಿ ಬರೋಣ ಅಂತ ಹೇಳಿದೆ. ಈಗ 9 ಗಂಟೆ ಆಗ್ಯದ. ನಮ್ಮ ಮನೆಯೊಳಗೆ ನಮ್ಮ ತಾಯಿ ಏನು ಮಾಡತ್ತಿರ್ತಾಳ ಅಂತ ಹೇಳಿ ಒಂದು ಸತಿ ವಿಚಾರ ಮಾಡ್ರಿ. ಬೆಳಗಿನ 6 ಗಂಟೆಗೆ 5 ಗಂಟೆಗೆ ತಾನು ಎದ್ದು ಇನ್ನೂ ಬಾಯಿಗೆ ನೀರು ಹಾಕಿಲ್ಲ, ಇನ್ನೂ ಒಂದು ಕಪ್ ಚಹಾ ಕುಡ್ದಿಲ್ಲ ನನ್ನವ್ವ ಎಲ್ಲ ಮನೆ ಸ್ವಚ್ಛ ಮಾಡ್ಕೊಂಡ ನಾ ಹೊರಗೆ ಹೊಂಟೀನಿ ಅಂಥೇಳಿ ನಾನಾ ಥರದ ಅಡುಗೆ ಮಾಡಕ್ಕೆ ಸಜ್ಜು ಮಾಡ್ಕೊಂಡ ದುಡಿದು ಇನ್ನೂ ಮನಸ್ಸು ಇಟ್ಕೊಂಡು ಕೂತಾಳಲ್ಲ ನಮ್ಮವ್ವ. ಈಗ 9 ಗಂಟೆಗೆ ಆಕೆ ಮತ್ತೊಂದಿಷ್ಟು ದೇವ್ರ ತಿಂಡ್ರ ಜಳಕ ಅಡಿಗೆ ಅಂಥೇಳಿ ಮತ್ತೆ ಒಲಿ ಮುಂದೆ ಹೋಗಿ ಕುಂದ್ರಾಕ ಸಜ್ಜಾಗತ್ತಾಳ. ನಮ್ಮ ಅಪ್ಪಗೊಂದಿಷ್ಟು ತಾಟ್ನಾಗ ಹಾಕಿ ಉಣ್ಣಾಕ ಕೊಟ್ಟ, ನೀವು ಉಂಡಟ್ಟು ಹೊಲಕ್ಕೆ ನಡಿ ಅಂತ ಹೇಳಿ ತನ್ನ ಗಂಟೆಗೆ ಹಾಕಿ ಹೇಳಿ ಕಳ್ಸಾಕತ್ತಾಳ. 9 ಗಂಟೆಯಿಂದ ಮಧ್ಯಾಹ್ನ ತನ ಉಂಡ ಏನೂ ಅರಿವಿಲ್ಲಾರ್ದ ಬರುವಂಥ ಮಕ್ಕಳ ಹಾದಿ ಕಾಯ್ಕೊಂಡ ಮನೆಗೆ ಬಂದ ತಕ್ಷಣ ಯಪ್ಪ ಮಗ ಬಂದಾನ ಅಂತ ತಿಳ್ಕೊಂಡ ಯಾರೋ ಒಬ್ಬರು ಊರಿಂದ ಬಂದಿರ್ತಾರಲ್ಲ, ಅವ್ರು ಏನೋ ತಗೊಂಡು ಬಂದಿದ್ದ ಆ ಸ್ವೀಟ್ ಬಾಕ್ಸನ್ನು ಮುಚ್ಚಿಟ್ಟ, ಯಪ್ಪ ಡಬ್ಬ್ಯಾಗ ಇಂಥದ್ದು ಒಂದು ಸ್ವೀಟ್ ಬಾಕ್ಸ್ ಅದ ತಗೋ ತಿನ್ನು ಅಂತ ಹೇಳಿ ನಿನಗೆ ಕರೆದು ಕೊಡುವಾಗ ಅಕ್ಕಿಗೆ ಯವ್ವ ನೀವೊಂದಿಟ್ಟು ತಿನ್ನ ಅಂತ ಯಾರು ಕೇಳೋದಿಲ್ಲ. ನೀವು ಯಾರ ಕೇಳಿರ ಅಕ್ಕಿ ಹೇಳ್ತಾಳ, ಯಪ್ಪ ನಾ ಆಗ ತಿಂದೀನಿ, ನನಗೆ ಬೇಡ ನೀ ತಿನ್ನು ಅಂತ ಸುಳ್ಳಿ ಹೇಳಿ ನೀವು ಬರುವ ಹಾದಿ ನೋಡ್ಕೊಂತ ಕೂತು ನಿಮಗೆ ತಿನ್ಸಾಕತ್ತ ಕಾಯ್ಕೋತ ಕೂತಾಳಲ್ಲ ನನ್ನವ್ವ. ಅಕ್ಕಿ ಬಗ್ಗೆ ಒಂದಿಷ್ಟು ವಿಚಾರ ಮಾಡ್ರಿ. ಮಧ್ಯಾಹ್ನ ರಾತ್ರಿ ಹಗಲು ರಾತ್ರಿ ಯಾವುದನ್ನ ಲೆಕ್ಕಿಸದ ದುಡ್ಕೊಂತ ನಮಗೆ ಹೋಗಿ ತಾಟ್ ಹಚ್ಚಿ ಕೊಟ್ಟಾಗ ನಾವ ಒಂದು ಮಾತಂತೀವಿ, ಯವ್ವ ನನಗಿದು ತಿನ್ನಾಕ ಮನಸ್ಸಿಲ್ಲ ಅಂದ್ರು ಇದನ್ನ ಯಾಕೆ ಮಾಡಿ ಅಂತೇಳಿ ತಾಟ್ ದುಗಿಸಿದ್ರೆ ಅದನ್ನ ಏನು ತಲೆಗೆ ಹಚ್ಕೊಳ್ಳಾರ್ದ, ಯಪ್ಪ ಇರುವ ತೆಕ್ ತಿನ್ನು ನಾ ಇದನ್ನ ಮಾಡಿ ನಿಂದ ಅಂತ ನಮಗ ಸಮಾಧಾನಲೆ ಹೇಳ್ತಾಳ. ಗಂಡಂದ್ರು ಅನಿಸ್ಕೊತಾಳ, ಮನ್ಯಾಗ ಅತ್ತಿ ಮಾವ ಹಿರಿಯರ್ ಅದಾರ ಅಂತಂದ್ರೆ ಅವ್ರ ಕಡೆನೂ ಅನಿಸ್ಕೊತಾಳ. ಎಲ್ಲಾರ ಕೈಲಿ ಅನಿಸ್ಕೊಂಡು ಒಬ್ಬಕ್ಕೆ ಒಂದು ತಾಟಿನ್ಯಾಗ ಒಂದಿಷ್ಟು ಉಣ್ಬೇಕು ಅಂಥೇಳಿ ಎಡಿ ಹಚ್ಕೊಂಡು ಬಂದು ಯಾವುದೋ ಮಲ್ಯಾಗ ಕುಂತು ಉಂಡ ಮತ್ತೆ ತನ್ನ ದಗದಕ್ಕೆ ಹತ್ತುತ್ತಾಳಲ್ಲ ನಮ್ಮವ್ವ. ಅಕ್ಕಿಗೆ ಯವ್ವ ನೆಮ್ಮದಿಲ್ಲ ನೀ ಯಾವಾಗಾರ ಉಂಡಿಯನ ಅಂತ ಯಾರು ಒಬ್ರು ನಾವು ಇಲ್ಲಿವರೆಗೂ ಕೇಳಲಿಲ್ಲ. ಮನೆಯಿಂದ ಹೊರಗೆ ಬರ್ಬೇಕಾರ ಮಗ ಊರು ಬಿಟ್ಟು ಬೇರೆ ಊರಿಗೆ ಓದಾಕ ಹೋಗ್ಯಾನ ಅಂತ ತಿಳ್ಕೊಂಡ ತಾನು ತೆಗೆದಿಟ್ಟ ಆ ದುಡ್ಡನ್ನ ಮುಟ್ಟಿಗೆ ಮಾಡಿ ಹಿಡ್ಕೊಂಡ, ಯಪ್ಪ ಹಿಡ್ಕೋ ಅಂತ ಹೇಳಿ ನಮ್ಮ ಕಿಸೆದಾಗ ಎಷ್ಟು ಸಾರಿ ನಮಗೆ ತುರುಕಿಲ್ಲ. ಗಂಡಗ ಹುಡುಗ ಹೆಗಲ ಎತ್ತರಕ್ಕೆ ಬೆಳೆದಾನ, ಅವನಿಗೆ ಹೊಳ್ಳೊಳ್ಳೆ ಮಾತಾಡಕ್ಕೆ ಹೋಗಬೇಡ ಅಂತ ಹೇಳಿ ನಮ್ಮ ಅಪ್ಪನ ಜೊತೆ ಎಷ್ಟು ಸರಿ ಜಗಳಾಡಿಲ್ಲ. ನಾ ಮಾಡಿದ ತಪ್ಪಿಗೆ ನನ್ನ ಮನೆ ಬಾಗಲಿಗೆ 4 ಮಂದಿ ಬಂದ ನಿನ್ನ ಮಗ ಇಂಥದ್ದು ಮಾಡ್ಯಾನ ಅಂತ ಹೇಳಿದಾಗ ಹೊಳ್ಳಿ ಮಾತಾಡಕ್ಕಾಗ್ಲಾರ್ದ ನಮ್ಮವ್ವ ಅಪ್ಪ ತಲೆ ತೆಳಗ ಹಾಕ್ಕೊಂಡ ಅಂದ ಮಾತುಗಳನ್ನು ತಮ್ಮ ಎದೆಯೊಳಗೆ ಇಟ್ಕೊಂಡ ನಮ್ಮ ಬಗ್ಗೆ ಎಷ್ಟು ಸಾರಿ ಸಂಕಟ ಪಟ್ಟಾರ. ಆದ್ರೆ ನನಗೊಮ್ಮೆಯೂ ಏನೂ ಅನ್ಲಿಲ್ಲಲ್ಲ ಅವರು. ಅಷ್ಟು ಮಂದಿ ಮುಂದೆ ತಲೆ ತೆಳಗ ಹಾಕೋ ಕೆಲಸ ಮಾಡಿದ್ರು ನನಗೇನೂ ಅನ್ಲಾರ್ದ ಕಲಸಿ ವಾಪಸ್ ಕುಂತ ನನ್ನ ಅವ್ವ ನಮ್ಮಪ್ಪ ಅಂತಂದ್ರೆ ಅವರು ಎಷ್ಟು ತಾಕತ್ಲಿ ನನ್ನ ಬಗ್ಗೆ ಕನಸು ಕಟ್ಕೊಂಡ ನಾ ಏನಾರ ಅನ್ಕೊಂಡನ ಅಂತ ಹೇಳಿ ಏನೂ ಮಾತನಾಡ್ಲಾರ್ದ ನಮ್ಮನ್ನು ಹಂಗೆ ಕಳಿಸ್ಕೊಟ್ಟ ಅವ್ರು ಕೂತಾರಲ್ರಿ. ವಿಚಾರ ಮಾಡ್ರಿ ಒಂದ್ಸತಿ. ಇಬ್ಬರ ಅವ್ವ ಅಪ್ಪ ಇಬ್ರು ಕೂತ್ಕೊಂಡು ಮಾತಾಡೋ ಟೈಮ್ನಾಗ ತಪ್ಪಿ ನೀವೇನಾದ್ರೂ ಎದುರಿಗೆ ಹಾದ್ರಿ ಅಂತಂದ್ರೆ ಇಬ್ರು ಬಾಯಿ ಬಂದಾಗ್ತವ. ಕಾರಣ ಏನು ಅಂತ ಕೇಳಿದ್ರ, ನನ್ನ ಮಕ್ಕಳಿಗೆ ನಮ್ಮ ಸಂಕಟ ಗೊತ್ತಾಗಬಾರದು ಅಂತ ಹೇಳಿ ಅವ್ರು ಪಡೋ ಕಷ್ಟನ ಯಾರಿಗೂ ಹೇಳ್ಕೊಳ್ಳಾರ್ದ ಸುಮ್ಮನೆ ತಮ್ಮ ಮಾತಾಡ್ಕೋತ ಕುಂದಿರ್ತಾರಲ್ಲ, ಆ ಅವ್ವ ಅಪ್ಪನ ಕಷ್ಟ ಎಂತದ ಅಂಥೇಳಿ ಒಂದು ಸಾರಿ ವಿಚಾರ ಮಾಡ್ರಿ ಆತ್ಮೀಯರೇ. ಸಣ್ಣ ಮಕ್ಕಳಿಗೆ ತಾಯ್ತನದ ಅರಿವದ. 10ನೇ ತರಗತಿ ವಿದ್ಯಾರ್ಥಿಗಳು ದುಃಖಿಸಿ ಹೇಳ್ತಾವ. ಏನೂ ಮಾಡ್ಲಾರ್ದ ತಪ್ಪಿಗೆ ಅಳುವಾಗ ಮನೆಯೂ ಹೋಗಿ ನಾವು ಮನ್ಯಾಗ ನಮ್ಮ ಅವ್ವ ಹೆಂಗದಾಳ ಅಪ್ಪ ಹೆಂಗದಾನ ಅಂತ ಕೇಳಲಾರ್ದ ಕೈಯಾಗಿರೋ ಮೊಬೈಲ್ ಅವ್ರ ಮನೆಗೂ ಹೋದ ತಕ್ಷಣ ಬ್ಯಾಗ್ ತೆಗೆದು ಉದಾಹರಣೆ ಮೊಬೈಲ್ ಹಿಡ್ಕೊಂಡ ಯವ ಆರಾಮದಿ ಅಂತ ಮಾತಾಡಿಸ್ಲಿಲ್ಲ. ಮೊಬೈಲ್ ಹಿಡ್ಕೊಂಡು ಮೊಬೈಲ್ನಾಗ ರೀಲ್ಸ್ ನೋಡ್ಕೊತ ಮತ್ತೊಬ್ಬರ ಜೊತೆ ಮೆಸೇಜ್ ಮಾಡ್ಕೊತ ಚಾಟ್ ಮಾಡ್ಕೊತ ಟೈಮ್ ಕಳೆದ. ಮುಖ ಎತ್ತಿ ನಮ್ಮ ಅವ್ವನ್ನ ಒಂದ್ಸತಿ ಕಣ್ ತುಂಬ ನೋಡ್ಲಿಲ್ಲ. ನಾವು ಮೊಬೈಲ್ ನೋಡ್ಕೋತ ಟೈಮ್ ಪಾಸ್ ಮಾಡಿದ್ವಿ. ಆದರೂ ನಮ್ಮವ್ವ ಯಪ್ಪ ಬಾ ಕೈಕಾಲು ತೊಳ್ಕೊಂಡು ಉಣ್ಣಾಕ್ ಬಾ ಅಂತ ತಾಡಕ್ಕೆ ಹಿಡ್ಕೊಂಡು ನಮ್ಮ ಮನೆ ಮುಂದೆ ನನ್ನ ಮುಂದೆ ಬಂದು ನಿಂತಾಳಲ್ಲ.
ಅಕ್ಕಿದ ಎಂಥ ತಾಯ್ತನದ ಅರಿವದ. ಏನೂ ನೋಡ್ಲಾರ್ದ ನನ್ನ ಅವ್ವ, ಏನೂ ಕಷ್ಟವನ್ನ ಅನುಭವಿಸಿ ಸುಖವನ್ನ ನೋಡ್ಲಾರ್ದ ನನ್ನ ತಂದೆ ಇವತ್ತ ನಮ್ಮನ್ನು ಎಷ್ಟೆತ್ತರಕ್ಕೆ ಬೆಳೆಸಿ ನಿಂತಾನ. ನನಗಿಂಥದ್ದು ಬೇಕು ಅಂತ ಕೇಳು ತಡಕ್ಕಿಲ್ದ ಅದನ್ನು ತಂದ ನನ್ನ ಮಕ್ಕಳಿಗೆ ಇಂಥದ್ದು ಬೇಕಾಗ್ಯದ ಅಂತೇಳಿ ತಂದು ಕೊಟ್ಟಾನ. ನಮ್ಮ ಕೈ ಒಳಗೆ 10,000 20,000 ರೂಪಾಯಿ ಮೊಬೈಲ್ ಇಟ್ಕೊಂಡ್ರೆ ನಮ್ಮ ಅಪ್ಪ ಹಾಕೊಳಕ್ ಕಾಲಾಗ ಚಪ್ಪಲ್ ಇಲ್ದ ಅಡ್ಡಾಡತ್ತಾನ. ಹರಕ್ ಮನೆ ಒಳಗ ಇನ್ನ ಹೊಲದಾಗ ದುಡ್ಯಾಕತ್ತಾನ. ಇಂಥ ರಣ ಬಿಸಿಲೊಳಗ ಯಾರು ಏನು ಅಂತ ಹೇಳಿ ಅರಿವು ಇಲ್ಲಾರ್ದಂಗ ನಿಂತಾನ. ಹಾದ್ಯಾಗ ಅಲ್ಲೇ ಹೊಲದಾಗಿನ ಯಾವುದೋ ಬೋರ್ ನೀರು ಕುಡ್ದಾಗ ನಾವು ಯಾವುದೋ ಹೋಟೆಲ್ಗೆ ಹೋಗಿ ಕೂತ ಫಿಲ್ಟರ್ ನೀರು ಕೊಡ್ರಿ ಅಂತ ತರಿಸ್ಕೊಂಡು ಕೂತು ಕುಡಿಯಾಕತ್ತೀವಿ. ಆದ್ರೆ ನಮ್ಮ ಅಪ್ಪನ ಪರಿಸ್ಥಿತಿ ಒಂದ್ಸತಿನೂ ನಾವು ನೋಡ್ಲಿಲ್ಲ. ಬೇರೆ ಏನು ಬೇಡ್ರಿ ಅವರಿಗೆ, ಒಂದ್ಸತಿ ಕೂತ ಇಲ್ಲ ನಾನು ಇನ್ನೇನು 1-2 ವರ್ಷದಾಗ ನೌಕರಿ ಹಿಡಿದು ನಿಮ್ಮನ್ನು ಚಂದಂಗೆ ನೋಡ್ಕೊಳ್ತೀನಿ, ಕಷ್ಟ ನೀವೇನು ಅನುಭವಿಸ್ಬೇಡ್ರಿ ಅಂತ ನಾವು ಒಂದು ಧೈರ್ಯದ ಮಾತು ಮಾತಾಡಿದ್ರೆ ನಮ್ಮ ಅಪ್ಪ ಎಲ್ಲಿಗಿರ್ತಾನ್ರಿ, ಎಷ್ಟು ಖುಷಿ ಪಡ್ತಾನ. ನಾವು ಕಿಮ್ಮತ್ತು ಕೊಡ್ಲಾರ್ದ, ನಾವು ಗೌರವ ಕೊಡ್ಲಾರ್ದ ನಮ್ಮ ಮನೆಯೊಳಗಿನ ನಮ್ಮ ಅವ್ವನಿಗೆ ನಮ್ಮ ಅಪ್ಪನಿಗೆ ಮತ್ಯಾರು ಗೌರವವನ್ನು ಕೊಡೋದಿಲ್ಲ. ಅವರು ಗೌರವ ಪಡಬೇಕಾಗಿತ್ತು, ಖುಷಿ ಪಡಬೇಕಾಗಿತ್ತು ಅಂತಂದ್ರೆ ನೀವು ಸಾಧಿಸಿ ನಿಲ್ಲಬೇಕಾಗ್ಯದ. ನೀವು ಸಾಧಿಸುವಂತಹ ಸಮಯ ಬಂದದ. ಇನ್ನೊಬ್ಬರಿಗೆ ಟೈಮ್ ಕೊಡಬೇಡ್ರಿ, ಇನ್ನೊಂದು ವಸ್ತುವಿಗೆ ಟೈಮ್ ಕೊಡಬೇಡ್ರಿ. ಟೈಮ್ ಕೊಡೋದಾದ್ರೆ ನಿಮ್ಮ ಸಾಧನೆಯ ಗುರಿಗೆ ಬೇಕಾಗಿರ್ತಕ್ಕಂಥ ಪೂರಕ ತಯಾರಿಗೆ ಟೈಮ್ ಕೊಡ್ರಿ. ಆ ಸಾಧನೆಯ ಹಾದಿ ಸುಗಮವಾಗಿ ಹೋಗ್ತದ ಅನ್ನುವಂಥ ಮಾತನ್ನ ಹೇಳ್ತಾ, ಆತ್ಮೀಯರೇ, ನೀವೆಲ್ಲರೂ ಒಂದ್ಸತಿ ವಿಚಾರ ಮಾಡಬೇಕಾದ ಅನಿವಾರ್ಯತೆ ಅದ. ಇಷ್ಟೆಲ್ಲ ಕಷ್ಟಪಟ್ಕೊಂಡ ನನ್ನವ್ವ ನಮ್ಮಪ್ಪ, ನಾನು ಒಂದು ಕಡೆ ಹೊರಗೆ ಹೋಗಿ ಕುಂತಾಗ ಅವ್ರಿಗೆ ಹೇಳ್ಕೊಡತ್ತಿದ್ದೆ, ತಾಯಿ ತುತ್ತು ಮಾಡಿ ಮಕ್ಕಳಿಗೆ ಉಣಿಸ್ಬೇಕಾರ, ಯಪ್ಪ ಇದನ್ನ ಅನ್ನ ಗಳಿಸ್ಬೇಕಾರ ನಿನ್ನಪ್ಪ ಭಾಳ ಶ್ರಮ ಪಟ್ಟನು, ಅದನ್ನೊಂದಿಷ್ಟು ಅರಿವು ಇಟ್ಕೊಂಡು ಇದನ್ನ ಅನ್ನ ಉಣ್ಣು ಅಂತ ಮಕ್ಕಳಿಗೆ ಹೇಳಿ ಕೊಟ್ಟಿದ್ರೆ ಆ ಅನ್ನದ ಬೆಲೆ ಮಕ್ಕಳಿಗೆ ಗೊತ್ತಾಗ್ತಿತ್ತು, ಅಪ್ಪನ ಆ ದುಡಿಮೆ ಗೊತ್ತಾಗ್ತಿತ್ತು. ಮನೆಯೊಳಗೆ ಅದೆಲ್ಲವನ್ನ ಅನಿಸ್ಕೊಂಡು ಸಾಧಿಸುವ ಕನಸನ್ನ ಕಟ್ಕೊಂಡು ನೀವು ಬಂದಿದ್ದೀರಿ. ನಿಮ್ಮ ಹಿಂದೆ ಅವ್ರು ಬಹಳ ಕನಸು ಕಟ್ಕೊಂಡಿದಾರ, ನಿಮ್ಮ ಹಿಂದೆ ಬಹಳ ಆಸೆ ಇಟ್ಕೊಂಡಾರ. ನನ್ನ ಮಗ ದೊಡ್ಡ ನೌಕರಿ ಹಿಡ್ಕೊಂಡು ಬರ್ತಾನ, ನಮ್ಮನ್ನೆಲ್ಲ ಚಂದಂಗೆ ನೋಡ್ಕೋತಾನ ಅಂತ ಆಸೆ ಇಟ್ಕೊಂಡಾರ ಅವರು. ಒಂದ್ಸತಿ ಅವರನ್ನು ವಿಚಾರ ಮಾಡ್ರಿ. ಆತ್ಮೀಯರೇ, 1-2 ಹಾಡುಗಳನ್ನು ನಿಮ್ಮ ಜೊತೆ ಕೊಡ್ತೀನಿ. ದಯಮಾಡಿ ನೀವು ಯಾವುದೇ ಕಾರಣಕ್ಕೂ ಕಣ್ ತೆಗಿಲಾರ್ದೆ ನಿಮ್ಮ ಮನೆಯೊಳಗಿರ್ತಕ್ಕಂತಹ ಆ ತಂದೆ ಆ ತಾಯಿಯನ್ನ ಮುಂದುವರಿಸ್ಕೊಂಡು ಸಾಧ್ಯ ಆದ್ರೆ ನೀವು ಒಂದ್ಸತಿ ಅವಳನ್ನ ಕೇಳ್ರಿ, ಅಮ್ಮ ನನಗೆ ತಪ್ಪಾಗ್ಯದ ಅಂತ ಕೇಳ್ರಿ. ಆಕಿ ಬಹಳ ದೊಡ್ಡ ಗುಣದಕ್ಕೆದಾಳ, ಬಹಳ ಕ್ಷಮಿಸುವಂತಹ ಶಕ್ತಿ ಇದ್ದಕ್ಕೆದಾಳ, ಮಗನ ನೀ ಏನ್ ಮಾಡಿದಿ ಬಿಡು ಅಂತ ಹೇಳಿ ಮತ್ತಾಕಿ ಒಪ್ಕೊಂಡ ನಮಗೇನು ಬೇಕೋ ಅದನ್ನೆಲ್ಲವನ್ನ ತಂದು ವಹಿಸ್ಕೊಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ನನ್ನ ತಾಯಿ ಒಳಗದ. ಒಂದ್ಸತಿ ಅವಳಿಗೆ ಮನಸ್ಪೂರ್ವಕವಾಗಿ ಕಾಲು ಹಿಡಿದು ಕೇಳೋಣ, ಯವ್ವ ನಾ ಮಾಡಿದ ತಪ್ಪಾಗೈತಿ, ಇನ್ನು ಬದುಕ್ತೀನಿ, ನೀ ಎಂತ ಬದುಕ್ತೀನಿ ಅಂತಂದ್ರೆ ನಾಡಿನೊಳಗೆ ಯಾರು ಪಟ್ಟು ಮಾಡಿ ತೋರಿಸುವಂತಹ ಕಷ್ಟಕ್ಕೆ ನಾನು ದುಡುದಿಲ್ಲ, ಇಂಥವ್ರ ಮಗ ಅಂತ ಹೇಳಿ ಹೆಮ್ಮೆಯಿಂದ ನೀ ತಲೆ ಇಟ್ಕೊಂಡು ಅಡ್ಡಾಡಬೇಕು, ಹಂಗೆ ನಾ ಬದುಕ್ತೀನಿ ಅಂತ ನೀವೊಂದ್ಸತಿ ಮಾತು ಕೊಟ್ಟು ಹೇಳ್ರಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.